ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದಂತ ಇಬ್ಬರು ಶಂಕಿತ ಉಗ್ರರನ್ನ ಎನ್ಐಎ ಹಿಡಿಮುರಿ ಕಟ್ಟಿದೆ. ನಿನ್ನೆ ಕೋಲ್ಕತ್ತಾದಲ್ಲಿ ಬಂಧಿಸಿ ತಡರಾತ್ರಿಯೇ ಬೆಂಗಳೂರಿಗೆ ಕರೆತರಲಾಯಿತು. ಇಂದು ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದೆ. ಹಾಗಿದ್ರೆ ಶಂಕಿತ ಉಗ್ರರ ಭೇಟಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡೋಣ. ಕೇಸ್ಗೆ ಎಂಟ್ರಿ ಕೊಟ್ಟಿದ್ದ ಎನ್ಐಎ ಅಧಿಕಾರಿಗಳು ಉಗ್ರರಿಗಾಗಿ ದೇಶದ ಮೂಲೆ ಮೂಲೆಯನ್ನ ತಡಕಾಡಿದ್ರು. 43 ದಿನಗಳ ಬಳಿಕ ಕೆಫೆಯಲ್ಲಿ ಐಡಿ ಇಟ್ಟಿದ್ದ ಮುಜಾವಿರ್ ಹುಸೇನ್ ಶಾಜಿಬ್ ಹಾಗೂ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ಅರೆಸ್ಟ್ ಆಗಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸಮೀಪದ ಲಾಡ್ಜ್ನಲ್ಲಿ ತಂಗಿದ್ದ ಇಬ್ಬರನ್ನ ಹಿಡಿಮುರಿ ಕಟ್ಟಲಾಗಿದೆ. ಬಂಧಿತರನ್ನ ಕೋಲ್ಕತ್ತಾದ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಿ 3 ದಿನ ಟ್ರಾನ್ಸಿಟ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಇನ್ನು ಬಂಧಿತರನ್ನ ಮಧ್ಯರಾತ್ರಿ 1:30ಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಕರೆತಂದ ಎನ್ಐಎ ಅಧಿಕಾರಿಗಳು ರಹಸ್ಯವಾಗಿ ಕರೆದೊಯ್ದರು. ಬಳಿಕ ಮಡಿವಾಳದ FSL ಸೆಂಟರ್ ಬಳಿಯ ಇಂಟ್ರಾಗೇಷನ್ ಸೆಂಟರ್ಗೆ ಕರೆದೊಯ್ದು ಇರಿಸಲಾಗಿದೆ. ಬೆಳಿಗ್ಗೆ 10:30ಕ್ಕೆ ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗುತ್ತದೆ. ಕೇಂದ್ರದ ವಿವಿಧ ತನಿಖಾ ಸಂಸ್ಥೆಗಳು ಕರ್ನಾಟಕ, ಪಶ್ಚಿಮ ಬಂಗಾಳ, ತಮಿಳುನಾಡು, ಉತ್ತರ ಪ್ರದೇಶ, ದೆಹಲಿ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯ ಪೊಲೀಸರ ಸಹಕಾರದಿಂದ ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಅಬ್ದುಲ್ ಮತೀನ್ ಸೂಚನೆ ಮೇರೆಗೆ ಮುಜಾವಿರ್ ಬಾಂಬ್ ಇಟ್ಟಿದ್ದಾಗಿ ಮಾಹಿತಿ ಬಯಲಾಗಿದೆ. ರಾಮೇಶ್ವರಂ ಕೆಫೆ ಬಾಂಬರ್ ಅರೆಸ್ಟ್, ಕೈಕಮಲ ವಾಗ್ಯುದ್ಧ. ಅತ್ತ ಪಶ್ಚಿಮ ಬಂಗಾಳದಲ್ಲಿ ಉಗ್ರರು ಲಾಕ್ ಆಗ್ತಿದ್ದಂತೆ ಇತ್ತ ರಾಜಕೀಯದಲ್ಲಿ ಮಾತಿನ ವಾಗ್ಯುದ್ಧ ಜೋರಾಗಿದೆ. ಬಂಧನವನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಟೀಕಾಸ್ತ್ರವನ್ನ ಪ್ರಯೋಗಿಸಿದೆ. ರಾಮೇಶ್ವರಂ ಸ್ಫೋಟ ಪ್ರಕರಣದಲ್ಲಿ ಕಾಂಗ್ರೆಸ್ನ ಸಹೋದರರನ್ನ ಎನ್ಐಎ ಬಂಧಿಸಿದೆ. ಜಿಹಾದಿ ಟಿಪ್ಪು ಸುಲ್ತಾನ್ ಆರಾಧಕರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಭಯೋತ್ಪಾದಕರು ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರ ಈಸ್ ಆಫ್ ಡೂಯಿಂಗ್ ಟೆರರ್ ನೀತಿಗಳು ಈಗ ಕರ್ನಾಟಕದಲ್ಲಿ ಐಸಿಸ್ ಅಂಗಡಿಯನ್ನ ತೆರೆಯುವಂತಾಗಿದೆ. ಸಮೃದ್ಧ ಕರ್ನಾಟಕವನ್ನ ಭಯೋತ್ಪಾದನಾ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡೋದು ಸಿದ್ದರಾಮಯ್ಯ ಈಡೇರಿಸಿರುವ ಗ್ಯಾರಂಟಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕೆರಳಿ ಕೆಂಡವಾಗಿದ್ದಾರೆ. ಉಗ್ರ ಸೆರೆ ಸಿಕ್ಕಿದ್ದಾನೆ. ಈಗ ಕಾಂಗ್ರೆಸ್ ಸರ್ಕಾರ ಉತ್ತರಿಸಲಿ ಅಂತ ಆಗ್ರಹಿಸಿದ್ದಾರೆ. ಇಷ್ಟೇ ಅಲ್ಲ, ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಉಗ್ರರನ್ನ ಸಾಕ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಇವತ್ತು ಉತ್ತರ ಕೊಡ್ಬೇಕು ಕಾಂಗ್ರೆಸ್ ಅವರು, ಪರಮೇಶ್ವರರು, DK ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ಇವ್ರನ್ನೆಲ್ಲ ಬ್ರದರ್ಸು, ನಮ್ಮ ವ್ಯವಹಾರಿಕವಾದಂತ ಒಂದು ವಿರೋಧ ಅಂತ ಹೇಳಿದ್ರಲ್ಲ, ಇವಾಗ ಏನ್ ಹೇಳ್ತೀರಪ್ಪ ಕಾಂಗ್ರೆಸ್ ಅವರೇ? ಇನ್ನು ತನಿಖೆ ಪೂರೈಸೋ ಮುಂಚೆನೆ ಹೇಳಿಕೆ ಮೇಲೆ ಸುರಿಮಳೆ. ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರುವಂಥ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಗೆ ಬೇಕಾದ್ರೂ ಹೇಳಿಕೆ ಕೊಡ್ತಿದ್ರು. ಇವತ್ತು ಈಗೇನು ಅರೆಸ್ಟ್ ಆಗಿದಾರಲ್ಲ, ಈಗೇನು ಹೇಳ್ತಾರೆ ಅನ್ನೋದನ್ನ ನಾವು ಬಯಸ್ತೀವಿ. ಕಾಂಗ್ರೆಸ್ ಸರ್ಕಾರಗಳು ಬಂದ್ರೆ ಅವರ ಮೃದು ಧೋರಣೆ ಹೇಗಿರುತ್ತೆ? ಮೊನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಏನಾಯ್ತು? ಬೆಂಗಳೂರಿನಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ. ಇನ್ನು ಉಗ್ರರ ಬಂಧನ ವಿಚಾರವಾಗಿ ಕಲಬುರಗಿಯಲ್ಲಿ DCM DK ಶಿವಕುಮಾರ್ ಮಾತನಾಡಿದ್ರು. ಪೊಲೀಸರಿಗೆ ನಾವು ಸಂಪೂರ್ಣ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಬಟ್ಟೆ ಮತ್ತು ಕ್ಯಾಪ್ ಆಧರಿಸಿ ಉಗ್ರರನ್ನ ಬಂಧಿಸಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಸಂಪೂರ್ಣವಾದಂತ ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾರು ತಪ್ಪಿಸಿದ್ದಾರೆ ಅವ್ರನ್ನ ಈಚೆಗೆ ತಗೊಂಡ್ ಬರ್ಲಿ. ಅವ್ನು ಹಾಕೊಂಡಿದ್ದಂತ ಬಟ್ಟೆ, ಕ್ಯಾಪು ಅದೆಲ್ಲವನ್ನು ಕೂಡ ಟ್ರ್ಯಾಕ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡುವಾಗ ನಿನ್ನೆ ರಾತ್ರಿ NIA ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಉಗ್ರರು ಸೆರೆ ಸಿಕ್ತಿದ್ದಂತೆ ಮಮತಾ ಬ್ಯಾನರ್ಜಿ ವಿರುದ್ಧವೂ ಬಿಜೆಪಿ ಬೆಂಕಿಯುಗಳಿದೆ. ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಪಶ್ಚಿಮ ಬಂಗಾಳ ಉಗ್ರರ ರಕ್ಷಣೆಗೆ ಸ್ವರ್ಗದಂತಿದೆ ಅಂತ ಬಿಜೆಪಿ ವಕ್ತಾರ ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಮಮತಾ, ಬಿಜೆಪಿಯವರು ಪಶ್ಚಿಮ ಬಂಗಾಳ ಸುರಕ್ಷಿತವಲ್ಲ ಅಂತ ಹೇಳ್ತಾರೆ. ಗುಜರಾತ್, ಮಧ್ಯಪ್ರದೇಶ ಸುರಕ್ಷಿತನಾ ಅಂತ ಪ್ರಶ್ನಿಸಿದ್ದಾರೆ. ಸದ್ಯ ಶಂಕಿತ ಉಗ್ರರನ್ನ ಹೆಡೆಮುರಿ ಕಟ್ಟಲಾಗಿದ್ದು, ವಿಚಾರಣೆ ಬಳಿಕ ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.